Okay. Now comes to the 13th question. How coefficient of friction is expressed? See, how coefficient of friction is expressed. Simple, you can see here. What is the coefficient of friction? It is the ratio between frictional force to normal reaction. Here is the surface is there. So see here is the surface is there. This is the surface. Here is the object. ಇಲ್ಲಿ ಒಂದು ವಸ್ತು ಇದೆ. ಈ ಇವೆರಡರ ನಡುವಿನ ಕಾಂಟ್ಯಾಕ್ಟ್ ಇಲ್ಲಿದೆಲ್ಲ, ಇವೆರಡರ ನಡುವಿನ ಕಾಂಟ್ಯಾಕ್ಟ್ ಸರ್ಫೇಸ್. ಸೊ ಈಗ ನೋಡಿ, ಈ ಆಬ್ಜೆಕ್ಟ್ ಈ ಕಡೆ ಮೂವ್ ಆಗ್ತಾ ಇದೆ. ಇದರ ನಾರ್ಮಲ್ ರಿಯಾಕ್ಷನ್ ಈ ಕಡೆ ಇದೆ. ದಿಸ್ ಇಸ್ Rn is the normal reaction, this is the weight, this is the P is the effort, here is the frictional force F. ಸೊ ಹಾಗಿದ್ರೆ ಎಲ್ಲಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ? ಇಲ್ಲಿ ಕ್ರಿಯೇಟ್ ಆಗುತ್ತೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಹಾಗಾದ್ರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದ್ರೆ ಏನು? ಇಟ್ ಇಸ್ ದ ರೇಷಿಯೋ ಬಿಟ್ವೀನ್ ಫ್ರಿಕ್ಷನಲ್ ಫೋರ್ಸ್ ಟು ನಾರ್ಮಲ್ ರಿಯಾಕ್ಷನ್. ಇಟ್ ಇಸ್ ದ ರೇಷಿಯೋ ಬಿಟ್ವೀನ್ frictional force to normal reaction. What is the ನೋಡಿ, coefficient of friction is most important. It should be always less than 1 ಇರಬೇಕು. ಆವಾಗ ಮಾತ್ರ ಅದರ ಎಫಿಷಿಯನ್ಸಿ ಏನಾಗಿದೆ, ಮಿಷಿನ್ದು ಚೆನ್ನಾಗಿದೆ ಅಂತೇಳಿ. ಸಪೋಸ್ ನೋಡಿ, ಈ ವಸ್ತುವಿನ ತೂಕ 1000 kg ಇದೆ ಅಂತ ತಿಳ್ಕೊಳ್ಳಿ. ವಸ್ತುವಿನ ತೂಕ ಎಷ್ಟಿದೆ? 1000 kg ಇದೆ. ಈ 1000 kg ವಸ್ತಿರ್ತಕ್ಕಂಥ ವಸ್ತುವನ್ನ ನೀನು ಒಂದು 100 kg ಬಲನ ಹಾಕಿ 100 kg ಬಲವನ್ನು ಹಾಕಿ ತಳ್ಳಬೇಕು. ಅದು ಬಿಟ್ಬಿಟ್ಟು 1000 kg ವಸ್ತು ಇದೆ, 2000 kg ಎಫರ್ಟ್ ಹಾಕಬೇಕು ಅಂದರೆ ಅವ್ರಿಗೇನಾಗುತ್ತೆ? ಇನ್ಪುಟ್ ಹೆಚ್ಚಿಗೆ ಆಯಿತು, ಔಟ್ಪುಟ್ ಕಡಿಮೆ ಆಗುತ್ತೆ, ಅದು ಎಫಿಷಿಯನ್ಸಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾವಾಗಲೂ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನು 1ಕ್ಕಿಂತ ಕಡಿಮೆ ಇರಬೇಕು. ಆವಾಗ ದ ಎಫಿಷಿಯನ್ಸಿ ಆಫ್ ದ ಮಿಷಿನ್ ಏನಾಗಿದೆ? ಸೊ ಒಳ್ಳೆಯದಿರುತ್ತೆ ಅಂತ. ಓಕೆ, ಈಗ ಹಾಗಿದ್ರೆ ಬನ್ನಿ, ಹೌ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಸ್ ಎಕ್ಸ್ಪ್ರೆಸ್. ನೋಡಿ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಸ್ ಎಕ್ಸ್ಪ್ರೆಸ್ ಯಾವ್ದ್ರಲ್ಲಿ ಮಾಡ್ತೀವಿ? ಇಟ್ ಇಸ್ ದ ರೇಷಿಯೋ ಬಿಟ್ವೀನ್ ಫ್ರಿಕ್ಷನಲ್ ಫೋರ್ಸ್ ಟು ದ ನಾರ್ಮಲ್ ರಿಯಾಕ್ಷನ್. ದಟ್ ಮೀನ್ಸ್ F divided by Rn. It is represented by a symbol mu. ದಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೋಡೋಣ ಹಾಗಿದ್ರೆ ಯಾವ್ದು ಸರಿಯಾದ ಉತ್ತರ ನೋಡಿ. ಇಟ್ ಈಸ್ ಎಕ್ಸ್ಪ್ರೆಸ್ ಆಸ್ ದ ರೇಷಿಯೋ ಆಫ್ ಫೋರ್ಸ್ ಅಂಡ್ ಏರಿಯಾ ಅಂತ. ಫೋರ್ಸ್ ಅಂಡ್ ಏರಿಯಾ. This is the force, friction force. This is the contact area. ಇದಕ್ಕೂ ಸಂಬಂಧ ಇಲ್ಲ, ಹಾಗಾಗಿ ಇದು ರಾಂಗ್ ಆನ್ಸರ್. ಓಕೆ, it comes to the second one. It is the ratio between frictional force to normal reaction. This is the correct answer. See, it is the ratio between frictional force, that is the F, and normal reaction. Here is the normal. ಇವೆರಡರ ನಡುವಿನ ಅನುಪಾತವನ್ನು ನಾವೇನಂತ ಕರಿತೀವಿ? ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸಿಂಬಲ್ mu. Okay, which is the correct answer? B is the right answer. Next ಬನ್ನಿ, it is the ratio between normal reaction and the mass of the object ಅಂತಾರೆ. Normal reaction and mass of the, that is the normal reaction. Rn ಅಂದ್ರೂ ಒಂದೇ, ನಾರ್ಮಲ್ ರಿಯಾಕ್ಷನ್ ಅಂದ್ರೂ ಒಂದೇ, W ಅಂದ್ರೂ ಒಂದೇ, ವೆಯ್ಟ್ ಅಂದ್ರೂ ಒಂದೇ. ನಾರ್ಮಲ್ ಆಗಿ ಇವೆರಡು ಏನಾಗಿರ್ತವೆ? ಒಂದೇ ಇರ್ತವೆ. ಇದು ಒಂದಕ್ಕೊಂದು ಸಂಬಂಧ ಕಲ್ಪಿಸದೆ ತಪ್ಪು. ಯಾಕಂದ್ರೆ ಇದು ವೆಯ್ಟ್ ಅಂದ್ರೂ ಒಂದೇ, ಮಾಸ್ ಅಂದ್ರೂ ಒಂದೇ, ಮತ್ತೆ ನಾರ್ಮಲ್ ರಿಯಾಕ್ಷನ್ ಅಂದ್ರೂ ಒಂದೇ. ಇದಕ್ಕೆ 3 ಹೆಸರುಗಳಿದು. ಹಾಗಾಗಿ ಇದು ಸಹ ಸಿ ಅಂತಕ್ಕಂಥದ್ದೇನು ತಪ್ಪು ಆನ್ಸರ್. ನಿಮಗೆ ರೈಟ್ ಆನ್ಸರ್ ಸಿಕ್ಕೋಗಿದೆ. ಸೊ ನೆಕ್ಸ್ಟ್ ನೋಡಿ, ಇಟ್ ಇಸ್ ಎಕ್ಸ್ಪ್ರೆಸ್ ಆಸ್ ದ ರೇಷಿಯೋ ಆಫ್ ವೆಯ್ಟ್ ಅಂಡ್ ದ ನಾರ್ಮಲ್ ರಿಯಾಕ್ಷನ್. ಮತ್ತೆ ಸೇಮ್ ಹೇಳ್ತಾನೆ, ವೆಯ್ಟ್ ಮತ್ತೆ ನಾರ್ಮಲ್ ಇವೆರಡನ್ನು, ವೆಯ್ಟ್ ಅಂದ್ರೆ ಒಂದೇ, ವೆಯ್ಟ್ ಎಷ್ಟಿರುತ್ತೋ ನಾರ್ಮಲ್ ರಿಯಾಕ್ಷನ್ ಸಹ ಅಷ್ಟೇ ಇರುತ್ತೆ. ಯಾವಾಗ ಫ್ಲಾಟ್ ಸರ್ಫೇಸ್ ಮೇಲೆ. ಇನ್ಕ್ಲೈನ್ ಸರ್ಫೇಸ್ ಇದ್ದಾಗ ಮಾತ್ರ ವೆಯ್ಟು ಮತ್ತು ನಾರ್ಮಲ್ ರಿಯಾಕ್ಷನ್ನು ಬೇರೆ ಬೇರೆ ಇರ್ತವೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ರೂಲ್ಸ್ ಪ್ರಕಾರ ವೆಯ್ಟು, ಮಾಸು, ನಾರ್ಮಲ್ ರಿಯಾಕ್ಷನ್ ಎಲ್ಲ ಒಂದೇ ಇರೋದ್ರಿಂದ, ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ಫ್ರಿಕ್ಷನಲ್ ಫೋರ್ಸ್ ಅಂಡ್ ದ ನಾರ್ಮಲ್ ರಿಯಾಕ್ಷನ್. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ, ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಈಗ 14ನೇ ಕ್ವಶನ್ಗೆ ಹೋಗೋಣ. ಏನು ಹೇಳ್ತಾನೆ? ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ 4 ಸ್ಟೇಟ್ಮೆಂಟ್ ಇದಾವೆ. ಅದರಲ್ಲಿ ಸರಿಯಾದ ಸ್ಟೇಟ್ಮೆಂಟು ಯಾವುದು ಅಂತ ನೀವು ಹೇಳ್ಬೇಕು. ನೋಡಿ, ಈಗ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ದ ಸ್ಲೈಡಿಂಗ್ ಫ್ರಿಕ್ಷನ್. ನೋಡಿ, ಬೇಸಿಕ್ ಆಗಿ ನಾವು ಫ್ರಿಕ್ಷನ್ ಅನ್ನು 2 ಥರ ಡಿವೈಡ್ ಮಾಡ್ತೀವಿ.
ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್, ಇನ್ನೊಂದು ಡೈನಮಿಕ್ ಫ್ರಿಕ್ಷನ್ ಅಂತ. ಇವೆರಡರ ಮಧ್ಯದಲ್ಲಿ ಮತ್ತೊಂದು ಬರುತ್ತೆ ಲಿಮಿಟಿಂಗ್ ಫ್ರಿಕ್ಷನ್. ನೋಡಿ ನಮಗೆ ಗೊತ್ತಿರೋ ಹಾಗೆ ಈಗ ಓಕೆ, ಈಗ ನೋಡೋಣ ಇಲ್ಲಿರ್ತಕ್ಕಂಥ ಫ್ರಿಕ್ಷನ್ ಎಷ್ಟು, ಕೇವಲ 4 ಫ್ರಿಕ್ಷನ್ ಇದಾವೆ. ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್, ಫಸ್ಟ್ ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್, ಮತ್ತೊಂದು ಡೈನಮಿಕ್ ಫ್ರಿಕ್ಷನ್, ಅದು ಬಿಟ್ಬಿಡ್ತೀನಿ, ಲಿಮಿಟಿಂಗ್ ಫ್ರಿಕ್ಷನ್. ಲಿಮಿಟಿಂಗ್ ಫ್ರಿಕ್ಷನ್ FRICTION, FRICTION. ಇದಾದ್ಮೇಲೆ ಬರುತ್ತೆ ಸ್ಲೈಡಿಂಗ್ ಫ್ರಿಕ್ಷನ್. ಇದು ನೋಡಿ ನಾನು ಕರೆಕ್ಟಾಗಿ ಡಿಸೆಂಡಿಂಗ್ ಆರ್ಡರ್ ಬರಿತಾ ಇದ್ದೀನಿ. ಸ್ಲೈಡಿಂಗ್ ಫ್ರಿಕ್ಷನ್ SLIDING, ಸ್ಲೈಡಿಂಗ್ ಫ್ರಿಕ್ಷನ್ FRICTION. ಲಾಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್. ಇವು 4 ನೆನಪಿಟ್ಕೊಂಡ್ರೆ ಸಾಕು. ನೋಡಿ ಸ್ಟಾರ್ಟಿಂಗು ಅತಿ ಹೆಚ್ಚಿನ ಫ್ರಿಕ್ಷನ್ ಎಲ್ಲಿರುತ್ತೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಇರುತ್ತೆ. ಅದಕ್ಕಿಂತ ಕಡಿಮೆ ಅಂದ್ರೆ ಯಾವ್ದಾಗಿರುತ್ತೆ ನೋಡಿ, ಇಲ್ಲಿ ಅತಿ ಹೆಚ್ಚಿನ ಫ್ರಿಕ್ಷನ್ ಇದೆ. ಸೊ ಇಲ್ಲಿ ಫ್ರಿಕ್ಷನ್ ಹೋಗ್ತಾ 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 ಏನಾಗುತ್ತೆ, ಹೆಚ್ಚಾಗ್ತಾ ಇದೆ. ಅತ್ಯಂತ ಕಡಿಮೆ ಫ್ರಿಕ್ಷನ್ ಎಷ್ಟಿದೆ, ರೋಲಿಂಗ್ ಅಲ್ಲಿ ಇರುತ್ತೆ. ಅದಕ್ಕಿಂತ ಹೆಚ್ಚು ಫ್ರಿಕ್ಷನ್ ಎಲ್ಲಿರುತ್ತೆ, ಸ್ಲೈಡಿಂಗ್ ಅಲ್ಲಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಫ್ರಿಕ್ಷನ್ ಎಲ್ಲಿರುತ್ತೆ, ಲಿಮಿಟಿಂಗ್ ಅಲ್ಲಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಎಲ್ಲಿರುತ್ತೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಲ್ಲಿ ಇರುತ್ತೆ. ಓಕೆನಾ, ಅತಿ ಹೆಚ್ಚಿನ ಫ್ರಿಕ್ಷನ್ ಇರತಕ್ಕಂಥದ್ದು ಸ್ಟ್ಯಾಟಿಕ್ ಫ್ರಿಕ್ಷನ್, ಅದಾದ್ಮೇಲೆ ಲಿಮಿಟಿಂಗು, ಅದಾದ್ಮೇಲೆ ಸ್ಲೈಡಿಂಗ್. ಅತ್ಯಂತ ಕಡಿಮೆ ಫ್ರಿಕ್ಷನ್ ಯಾವ್ದ್ರಾಗ ಇರುತ್ತೆ ಅಂದ್ರೆ ರೋಲಿಂಗ್ ಫ್ರಿಕ್ಷನ್. ಇವು 4 ಫ್ರಿಕ್ಷನ್ ಬರೋದು ನಿಮಗೆ. ಓಕೆನಾ, ಸ್ಟ್ಯಾಟಿಕ್ ಫ್ರಿಕ್ಷನ್, ಲಿಮಿಟಿಂಗ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್ ಮತ್ತೆ ರೋಲಿಂಗ್ ಫ್ರಿಕ್ಷನ್. ಈಗ ಸ್ಟೇಟ್ಮೆಂಟ್ ಬನ್ನಿ. ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ದ ಸ್ಟ್ಯಾಟಿಕ್ ಫ್ರಿಕ್ಷನ್. ನೋಡಿ ಇಲ್ಲಿ ಸಾರಿ ಸ್ಲೈಡಿಂಗ್ ಫ್ರಿಕ್ಷನ್. ಇವು ಒಂದಕ್ಕೊಂದು ಸಮನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ನೋಡಿ ಹಾಗಿದ್ದಾಗ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಇಲ್ಲಿ ಈಕ್ವಲ್ ಟು ಅಂತಾನೆ, ಈಕ್ವಲ್ ಟು ಈಗ ನಿಮಗೆ ಏನಿದ್ರು ಮೋರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಬರ್ಬೇಕು. ಈಕ್ವಲ್ ಟು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ದ ಸ್ಲೈಡಿಂಗ್ ಫ್ರಿಕ್ಷನ್ ಅಂತಾನೆ. ದಿಸ್ ಈಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್, ರೋಲಿಂಗ್ ಫ್ರಿಕ್ಷನ್ ಈಸ್ ಮೋರ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್. ನೋಡಿ ಇಲ್ಲಿ ರೋಲಿಂಗ್ ಫ್ರಿಕ್ಷನ್ ಕಡಿಮೆ ಇತ್ತಾನೆ, ಸ್ಲೈಡಿಂಗ್ ಫ್ರಿಕ್ಷನ್ ಹೆಚ್ಚಿಗೆ ಇರುತ್ತೆ. ಆದ್ರೆ ಇಲ್ಲಿ ಹೇಳ್ತಾನೆ ರೋಲಿಂಗ್ ಫ್ರಿಕ್ಷನ್ ಈಸ್ ಮೋರ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್ ಮೋರ್ ದ್ಯಾನ್ ಇದು ಹೆಚ್ಚಿಗೆ ಇರುತ್ತೆ ಅಂತಾನೆ. ನೋಡಿ ಉದಾಹರಣೆಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಒಂದು 5 kg ಇದೆ ಅಂತ ತಿಳ್ಕೊಳ್ಳಿ. 5 kg ಇದ್ರೆ ಲಿಮಿಟಿಂಗ್ ಫ್ರಿಕ್ಷನ್ ಒಂದು 4 kg ಇರುತ್ತೆ. ಸ್ಲೈಡಿಂಗ್ ಫ್ರಿಕ್ಷನ್ ಒಂದು 3 kg ಇರುತ್ತೆ. ರೋಲಿಂಗ್ ಫ್ರಿಕ್ಷನ್ ಎಷ್ಟಿರುತ್ತೆ, 2 kg ಅಥವಾ 2 ನ್ಯೂಟನ್ ಇರುತ್ತೆ. kg ಫೋರ್ಸ್ ಅಥವಾ ನ್ಯೂಟನ್ ಇರುತ್ತೆ. ಸೊ ಈಗ ಏನ್ ಹೇಳ್ತಾರೆ ನೋಡಿ, ರೋಲಿಂಗ್ ಫ್ರಿಕ್ಷನ್ ಇಸ್ ಮೋರ್ ದ್ಯಾನ್ ಅಂದ್ರೆ ರೋಲಿಂಗ್ ಫ್ರಿಕ್ಷನ್ ಅಂದ್ರೆ 2 kg 3 kg ಹೆಚ್ಚಿನ ಅಂತಾನೆ. ಇದು ಸಹ ರಾಂಗ್ ಆನ್ಸರ್. ಇದು ಸಹ ಏನಾಗುತ್ತೆ, ರಾಂಗ್ ಆನ್ಸರ್ ಆಗುತ್ತೆ. ಈಗ ಹೋಗೋಣ ಮುಂದಕ್ಕೆ. ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್. ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಲೈಡಿಂಗ್ ಫ್ರಿಕ್ಷನ್ ಯಾವಾಗಲೂ ಲಿಮಿಟಿಂಗ್ ಫ್ರಿಕ್ಷನ್ ಗಿಂತ ಕಡಿಮೆ ಇರುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸೊ ಸ್ಲೈಡಿಂಗ್ ಫ್ರಿಕ್ಷನ್ ಲಿಮಿಟಿಂಗ್ ಫ್ರಿಕ್ಷನ್ ಗಿಂತ ಕಮ್ಮಿ ಐತಿಲ್ಲ. ಲಿಮಿಟಿಂಗ್ ಫ್ರಿಕ್ಷನ್ ಎಷ್ಟಿದೆ, 4 ಇದೆ. ಸ್ಲೈಡಿಂಗ್ ಫ್ರಿಕ್ಷನ್ ಎಷ್ಟಿದೆ, 3 ಇದೆ. ಹಾಗಾದ್ರೆ ಯಾವ್ದು ಕಮ್ಮಿ ಇದೆ, ಸ್ಲೈಡಿಂಗ್ ಫ್ರಿಕ್ಷನ್ ಕಡಿಮೆ ಇದೆ. ನೋಡಿ ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರೀತಾರೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್ ಅಂತಾನೆ. ನೋಡಿ ಲಿಮಿಟಿಂಗ್ ಫ್ರಿಕ್ಷನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತಾನೆ, ಲಿಮಿಟಿಂಗ್ ಫ್ರಿಕ್ಷನ್ ಸ್ಲೈಡಿಂಗ್ ಗಿಂತ ಕಮ್ಮಿ ಇರುತ್ತೆ ಅಂತ. ಕಮ್ಮಿ ಐತಾ ಇಲ್ಲಿ ಇಲ್ಲ. ಹಾಗಾಗಿ ಸಹ ಇದನ್ನು ಸಹ ರಾಂಗ್ ಸ್ಟೇಟ್ಮೆಂಟ್. ಹಾಗಾದ್ರೆ ಸರಿಯಾದ ಸ್ಟೇಟ್ಮೆಂಟ್ ಯಾವ್ದು ಹೇಳೋ, ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್, ಅಥವಾ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಲ್ವೇಸ್ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್. ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಆಲ್ವೇಸ್ ದ ಸ್ಲೈಡಿಂಗ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ ಆಲ್ವೇಸ್ more than the rolling. Sorry, ಇಲ್ಲಿ ನೋಡಿ static friction is more than the limiting friction. Limiting friction is more than the sliding friction. Sliding friction is more than the rolling friction. Rolling friction is less than the sliding friction. Sliding friction is less than the limiting friction. Limiting friction is less than the static friction. Okay, ಅರ್ಥ ಆಯ್ತಲ್ಲ? ಸೊ ಈ ಸ್ಟೇಟ್ಮೆಂಟ್ ಈಗ ನೋಡೋಣ. 15ನೇ ಕ್ವೆಶ್ಚನ್ಗೆ ಹೋಗೋಣ. ಈಗ 15ನೇ ಕ್ವೆಶ್ಚನ್ ಅಲ್ಲಿ ಏನು ಹೇಳ್ತಾನೆ ನೋಡೋಣ. ಸೊ 15th ಕ್ವೆಶ್ಚನ್ಗೆ ಹೋಗೋಣ. ಅವನು ಏನು ಹೇಳ್ತಾನೆ ಅಂತ ನೋಡೋಣ. So really, what is the coefficient of friction if the angle of friction is theta? This is most important. So ನೋಡಿ, here is the object is there. ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಕರೆಕ್ಟಾ? ಇದು ಒಂದು ಆಬ್ಜೆಕ್ಟ್ ಇದೆ. ಸೊ ನೋಡಿ ಇಲ್ಲಿ ಇದು ನೋಡಿ this one. So ಇದು frictional force, yeah.
ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್ ಆರ್ ಎನ್. ಓಕೆನಾ? ಸೊ ನಾರ್ಮಲ್ ರಿಯಾಕ್ಷನ್ ಆರ್ ಎನ್ ಇರುತ್ತೆ. ಸೊ ಈಗ ಏನು ಹೇಳ್ತಾನೆ, ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್? ಸೊ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಫ್ ದ ಆಂಗಲ್ ಆಫ್ ಫ್ರಿಕ್ಷನ್ ಈಸ್ ಥೀಟಾ? ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ದಿಸ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್ ಇದೆ ಅಂತ ನಿಮಗೆ ಆಲ್ರೆಡಿ ಹಿಂದೆ ಹೇಳಿದ್ದೀನಿ. ಸೊ ಆಂಗಲ್ ಆಫ್ ಫ್ರಿಕ್ಷನ್ ಯಾವುದರಲ್ಲಿ? ಆಂಗಲ್ ಆಫ್ ಫ್ರಿಕ್ಷನ್ ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ನಾರ್ಮಲ್ ರಿಯಾಕ್ಷನ್ and the resultant of the frictional force to normal reaction is called as angle of friction. It is represented by a angle theta. ಇದನ್ನ ಥೀಟಾದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಥೀಟಾದಲ್ಲಿ. ಈಗ ನಾನು ಏನು ಮಾಡ್ತೀನಿ, ಸಿಮ್ ಅನುಕೂಲಕ್ಕೆ ಇಲ್ಲಿ ಎಫ್ ಇದೆಯಲ್ಲ, ಇಲ್ಲಿ ಎಫ್ ತಗೊಳ್ತೀನಿ. ದಿಸ್ ಈಸ್ ದ ಎಫ್. ಕರೆಕ್ಟಾ? ಇದು ಎಫ್. ದಿಸ್ ಈಸ್ ದ ಆರ್ ಎನ್. ಕರೆಕ್ಟಾ? ಸೊ ಇಲ್ಲಿ ಥೀಟಾ ಇದೆ ನೋಡಿ, ಈಗ ಥೀಟಾ ಇದೆ. ಸೊ ನೋಡಿ ಇಲ್ಲಿ ನಿಮಗೇನು ಗೊತ್ತಿದೆ ಈಗ? ಸೊ ನೋಡಿ, ಇದು ಹೈಪಾಥಿನಿಯಸ್ ಬಿಟ್ಬಿಡಿ, ಇದು ಲಂಬ ಕೋನ ತ್ರಿಭುಜ ನೋಡಿ. ಇದು ನೋಡಿ, ಇಲ್ಲಿ ಇದು ನೋಡಿ ಕಾಣಿಸುತ್ತಾ ಈ ತರ? ಸೊ ಓಕೆ. ಸೊ ಈಗ ನೋಡಿ, ಇದು ಆರ್ ಎನ್, ಇದೇನಿದು ಎಫ್, ಇದೇನಿದು ಹೈಪಾಥಿನಿಯಸ್. ಇಲ್ಲಿ ಆಂಗಲ್ 90 ಡಿಗ್ರಿ ಇದೆ, ಇಲ್ಲಿ ಆಂಗಲ್ ಆಫ್ ಫ್ರಿಕ್ಷನ್ ಥೀಟಾ ಇದೆ. ಸೊ ನೋಡಿ, ಎಫ್ ಗೊತ್ತಿದೆ, ಆರ್ ಎನ್ ಗೊತ್ತಿದೆ. ಎಫ್ ಗೊತ್ತಿದೆ ಮತ್ತೆ ಆರ್ ಎನ್ ಗೊತ್ತಿದೆ. ಆವಾಗ ಸೊ ಥೀಟಾ ಇಸ್ ಈಕ್ವಲ್ ಟು, ಅದು ಯಾವ ಥೀಟಾ ನೋಡಿ, ಆಪೋಸಿಟ್ ಸೈಡು ಮತ್ತೆ ಅಡ್ಜಸೆಂಟ್ ಸೈಡ್ ಗೊತ್ತಿದೆ. ಇಲ್ಲಿ ಥೀಟಾ ಇದೆ, ಇದು ಹೈಪೋಥೆನಸ್ ಇಲ್ಲ. ಆಪೋಸಿಟ್ ಮತ್ತೆ ಅಡ್ಜಸೆಂಟ್ ಇರ್ತಕ್ಕಂಥದ್ದು ಎರಡೇ ರೇಷಿಯೋ, ಒಂದು ಟ್ಯಾನ್ ಥೀಟಾ, ಇನ್ನೊಂದು ಕಾಟ್ ಥೀಟಾ. ನಮಗೆ ಈಸಿ ಗೊತ್ತಾಗುತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಪೋಸಿಟ್ ಡಿವೈಡೆಡ್ ಬೈ ಆಪೋಸಿಟ್ ಅಂದ್ರೆ ಎಫ್ ಡಿವೈಡೆಡ್ ಬೈ ಆರ್ ಎನ್. ಎಫ್ ಡಿವೈಡೆಡ್ ಬೈ ಆರ್. ಎಫ್ ಡಿವೈಡೆಡ್ ಬೈ ಆರ್ ಎನ್ ಅಂದ್ರೆ ಏನು? ಮ್ಯೂ. ಆವಾಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಮ್ಯೂ ಆಗುತ್ತೆ. ನೋಡಿ ಇಲ್ಲಿ, ಇಫ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದ್ರೆ ಏನದು? ಮ್ಯೂ. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದ್ರೆ ಏನು? ಮ್ಯೂ. ನೋಡಿ, ಎಫ್ ಡಿವೈಡೆಡ್ ಬೈ ಆರ್ ಎನ್ ಅಂದ್ರೆ ಮ್ಯೂ ತಾನೆ. ಸೊ ಅದಕ್ಕೆ ಇನ್ನೊಂದು ಹೆಸರೇನು? ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಫ್ ದ ಆಂಗಲ್ ಆಫ್ ಫ್ರಿಕ್ಷನ್ ಇಸ್ ಥೀಟಾ? ಆಂಗಲ್ ಆಫ್ ಫ್ರಿಕ್ಷನ್ ಥೀಟಾ ಇದೆ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮ್ಯೂ ಇದೆ. ಮ್ಯೂ ಅಂದ್ರೆ ಆನ್ಸರ್ ಏನು ಹೇಳು? ಟ್ಯಾನ್ ಥೀಟಾ. ದಿಸ್ ಇಸ್ ದ ರೈಟ್ ಆನ್ಸರ್. ಟ್ಯಾನ್ ಥೀಟಾ ನಾವೇನು ಮಾಡಬೇಕು? ಟೇಕ್ ಕೊಡಬೇಕು. ಓಕೆನಾ? ಗೊತ್ತಾಯ್ತಲ್ಲ ಈಗ? ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋದು ಮೊದಲೇ ಸೊ ಸ್ವಲ್ಪ ಆಲ್ಟ್ರೇಷನ್ ನೋಡೋಣ. ಸೊ ಇನ್ನೊಂದ್ಸರಿ ನೋಡ್ಕೊಳ್ಳಿ ಎಲ್ಲ ಕ್ವಶನ್ಸ್ ಅನ್ನ. So okay, next, what is the formula to find the force of the object is just move up the plane ಅಂತ ಹೇಳ್ತಾರೆ. ಮೂವ್ ಅಪ್ ದ ಪ್ಲೇನ್ ಅಂತ. ಸೊ ಈಗ ನೋಡಿ, ಸೊ ಇದು ಸ್ವಲ್ಪ ನಿಮಗೆ ಟಫ್ ಅನ್ಸ್ಬೋದು, ಈಸಿ ಮೆಥಡ್ ಇದೆ. ಸೊ ನೋಡಿ ಇಲ್ಲಿ, ವಾಟ್ ಈಸ್ ದ, ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಿಮಗೆ ಓಕೆ, ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಫೋರ್ಸ್ ಇಫ್ ದ ಆಬ್ಜೆಕ್ಟ್ ಇಸ್ ಜಸ್ಟ್ ಮೂವ್ ಅಪ್ ಆಫ್ ದ ಪ್ಲೇನ್. ನೋಡಿ, ಇದು ಆಬ್ಜೆಕ್ಟ್, ಇದು ಪ್ಲೇನ್. ಸೊ ಈ ಆಬ್ಜೆಕ್ಟ್ ಅನ್ನು ನೀವು ಈ ಫೋರ್ಸ್ ಅಲ್ಲಿ ಎಳಿತೀರಾ, ಇದು ಥೀಟಾ. ಸೊ ಈಗ ಇದನ್ನ ಎಳಿತೀರ, ಇದರ ನಾರ್ಮಲ್ ರಿಯಾಕ್ಷನ್ ಇಲ್ಲಿದೆ. ಓಕೆ, ಇಲ್ಲೇ ತಗೊಳ್ಳೋಣ. ಸೊ ಇದು ಹೀಗೆ ಅಂತ ಊಹಿಯಮ್ಮ. ಸೊ ದಿಸ್ ಇಸ್ ದ ಥೀಟಾ, ಆಂಗಲ್ ಅಲ್ಲಿ ಎಳಿತಾ ಇದೆ, ಇದು ಎಫರ್ಟ್ ಇದೆ. ಸೊ ಫ್ರಿಕ್ಷನಲ್ ಫೋರ್ಸ್ ಯಾವಾಗಲೂ ಆಪೋಸಿಟ್ ಆಗಿ ವರ್ಕ್ ಮಾಡ್ತೀವಿ. ನೋಡಿ, ಇಲ್ಲಿ ಆಂಗಲ್ ಅಲ್ಲಿ ಎಳಿತಾ ಇದ್ದೀರಾ ಅಂದ್ರೆ ಇದಕ್ಕೆ ಪ್ಯಾರಲ್ ಆಂಗಲ್ ಅಲ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಆರ್ ಎನ್. ಸೊ ಈ ತರ ಇದ್ದಾಗ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಫೋರ್ಸ್ ಆಫ್ ದ ಆಬ್ಜೆಕ್ಟ್ ಜಸ್ಟ್ ಮೂವ್ ಆಫ್ ದ ಪ್ಲಾನ್. ಸೊ ಆವಾಗ ನಾವು ಫೋರ್ಸ್ ಆಫ್ ದ ಆಬ್ಜೆಕ್ಟ್ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ಯಾವ ಫಾರ್ಮುಲಾ ಬಳಸ್ತೀವಿ ಅಂದ್ರೆ ನೋಡಿ ಇಲ್ಲಿ. ಸೊ ಅದು ಹೇಳಕ್ ಡೀಟೇಲ್ಸ್ ನೋಡಿ, ಇಲ್ಲಿ ಜಾಗ ಆಗಲ್ಲ. ಇನ್ನೊಂದ್ಸರಿ ನೋಡಿ, W sin theta plus pi divided by cos pi. ನೋಡಿ, ಇದು ಆಕ್ಚುಲಿ ಹೇಗೆ ಬರುತ್ತಪ್ಪ ಅಂತಂದ್ರೆ ಸೊ ಇದು ಆಲ್ರೆಡಿ ಥಿಯರಿ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ಕೀ ಆನ್ಸರ್ ನೋಡ್ಕೊಳ್ಳಿ. ಹಾಗಾದ್ರೆ ನೋಡಿ, ಇಲ್ಲಿ ಇದು ಪ್ಲೇನ್ ಇದೆ, ಇದು ಇನ್ಕ್ಲೈನ್, ಇಲ್ಲಿ ಆಬ್ಜೆಕ್ಟ್. ಓಕೆ, ಐ ಥಿಂಕ್ ಯು ಆರ್ ವೆಲ್ ಅಂಡರ್ಸ್ಟ್ಯಾಂಡ್ ನಾವು. ಸೊ ನಾರ್ಮಲ್ ಆಗಿ ನಾರ್ಮಲ್ ರಿಯಾಕ್ಷನ್ ಯಾವಾಗಲೂ ಈ ಕಡೆ ದಿಸ್ ಈಸ್ ಕಾಲ್ಡ್ ಆಸ್ ದ ನಾರ್ಮಲ್ ರಿಯಾಕ್ಷನ್. ಸೊ ಆವಾಗ ಇಲ್ಲಿ ವೆಯ್ಟ್ ಇಲ್ಲಿ ಇರೋದಿಲ್ಲ, ಈ ವೆಯ್ಟ್ ಏನಾಗಿರುತ್ತೆ ಯಾವಾಗಲೂ ಈ ಕಡೆ ಆ್ಯಕ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ದ W ಆ್ಯಕ್ಟ್ ಮಾಡ್ತಾರೆ.
ಸೊ ಈಗ ನೋಡಿ ಇಲ್ಲಿ ಎಫರ್ಟ್ ನೋಡಿ ಇಲ್ಲಿ ಏನಾಗ್ತದೆ, ನೀವು ಪಿ ಇಸ್ ದ ಎಫರ್ಟ್ ಆಗ್ತಾ ಇದ್ದೀರಾ, ನಾರ್ಮಲ್ ಫ್ರಿಕ್ಷನಲ್ ಫೋರ್ಸ್ ಇಲ್ಲಿ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಆವಾಗ ನೋಡಿ ಇಲ್ಲಿ ಏನ್ ಹೇಳ್ತಾನೆ, ವಾಟ್ ಇಸ್ ದ ಫಾರ್ಮಟ್ ಎಫ್ ಅನ್ನ ಕಂಡುಹಿಡಿಬೇಕಾದ್ರೆ, ಸೊ ಇಲ್ಲಿ ನೋಡಿ ದಿಸ್ ಇಸ್ ದ ಆಂಗಲ್ ಥೀಟಾ, ಇಲ್ಲಿ ಒಂದು ಆಂಗಲ್ ಕ್ರಿಯೇಟ್ ಆಗುತ್ತೆ. ಇನ್ಕ್ಲೈನ್ ಪ್ಲೇನ್ ಹೆಚ್ಚಾದಂಗೆಲ್ಲ ಈ ಆಂಗಲ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇವೆರಡಕ್ಕೂ ಒಂದಕ್ಕೊಂದು ರಿಲೇಷನ್ ಇರುತ್ತೆ. ಇದು ಹೆಚ್ಚಿಗೆ ಆದಾಗೆ ಇದು ಹೆಚ್ಚಿಗೆ ಆದಾಗೆ ಇದನ್ನು ಆಂಗಲ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ದ ಪೈ ಅಂತ ಕರಿತೀವಿ. ಏನಂತ ಕರೀತಾರೆ, ಪೈ ಅಂತ ಕರಿತೀವಿ. ಸೊ ಈಗ ಈ ತರ ಬಂದಾಗ ಈ ಫ್ರಿಕ್ಷನಲ್ ಫೋರ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ಏನು ಫಾರ್ಮುಲಾ ಬಳಸ್ತೀವಪ್ಪ ಅಂದ್ರೆ, ಸೊ ನೋಡಿ ಇಲ್ಲಿ ಡಬ್ಲ್ಯೂ ಸೈನ್ ಥೀಟಾ, ಥೀಟಾ ಅಂದ್ರೆ ಇಲ್ಲಿದ್ದಳು ಇಲ್ಲಿದೆ. ಸೊ ಇದೇನಾಗಿರುತ್ತೆ, ನಾರ್ಮಲ್ ಆಗಿದ್ದು ಡಬ್ಲ್ಯೂ ಸೈನ್ ಥೀಟಾ ಆಗಿರುತ್ತೆ. ಸೊ ಇದಕ್ಕೆ ಪ್ಯಾರಲ್ ಆಗಿ ನಾವು ಹೇಳೋಣ ನೋಡಿ, ಫ್ರಿಕ್ಷನಲ್ ಫೋರ್ಸು ಈ ಪ್ಲೇನ್ ಅಲ್ಲಿ ಇದ್ದಷ್ಟು ಇರೋದಿಲ್ಲ, ಇದೇನಾಗುತ್ತೆ ಕಡಿಮೆ ಆಗಿರುತ್ತೆ, ಯಾಕಂದ್ರೆ ಇನ್ಕ್ಲೈನ್ ಪ್ಲೇನ್ ಅಲ್ಲ. ಇದಕ್ಕೆ ಪ್ಯಾರಲ್ ಒಂದು ಆಂಗಲ್ ಅನ್ನ ತೆಗೆದುಕೊಂಡ್ರೆ ನಮಗೆ ಇಲ್ಲಿ ಬರುತ್ತೆ, ಸೊ ಡಬ್ಲ್ಯೂ ಕಾಸ್ ಥೀಟಾ ಬರುತ್ತೆ. ಇದು ಎಷ್ಟು ಬರುತ್ತೆ, ಡಬ್ಲ್ಯೂ ಕಾಸ್ ಥೀಟಾ. ಇದು ಡಬ್ಲ್ಯೂ ಸೈನ್ ಥೀಟಾ ಇರುತ್ತೆ, ಇದು ಡಬ್ಲ್ಯೂ ಕಾಸ್ ಥೀಟಾ ಇರುತ್ತೆ. ಸೊ ಆವಾಗ ಏನ್ ಫಾರ್ಮುಲಾ ಬರುತ್ತೆ, ಡಬ್ಲ್ಯೂ ಸೈನ್ ಥೀಟಾ, ಇಲ್ಲಿದ್ರೆ ಡಬ್ಲ್ಯೂ ಸೈನ್ ಥೀಟಾ ಪ್ಲಸ್ ಫೈ ಡಿವೈಡೆಡ್ ಬೈ ಕಾಸ್ ಫೈ. ಅಂದ್ರೆ ಈ ಆಂಗಲ್ ಏನ್ ಬರುತ್ತಲ್ಲ, ದಟ್ ಇಸ್ ದ ಕಾಸ್ ಫೈ. ಓಕೆನಾ, ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಏನಿದು, ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿಗೆ ಏನಾಗುತ್ತೆ, ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಮತ್ತೊಂದು ಸರಿ ಕೇಳ್ಕೊಳ್ಳಿ. ಸೊ ಮತ್ತೊಂದು ಸರಿ ಈಗ ಸೊ ನೋಡಿ, ಈಗ ಹೌ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಸ್ ಎಕ್ಸ್ಪ್ರೆಸ್. ಸೊ ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಫ್ರಿಕ್ಷನಲ್ ಫೋರ್ಸ್ ಟು ಅಂಡ್ ದ ನಾರ್ಮಲ್ ರಿಯಾಕ್ಷನ್, ವಿಚ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಾನೆ. ರೂಲಿಂಗ್ ಫ್ರಿಕ್ಷನ್ ನೋಡಿ, ರೂಲಿಂಗ್ ಫ್ರಿಕ್ಷನ್ sliding friction is less than the limiting friction. What is the coefficient of friction? If the angle of friction is theta andaga tan theta. Next, so what is the formula to find the frictional force, the force of object? Just move up the plane. ನೋಡಿ, ಮೂವ್ ಅಪ್ ದ ಪ್ಲೇನ್ ಮೂವ್ ಆಗಬೇಕು ಅಂದ್ರೆ ಏನ್ ಫೋರ್ಸ್ ಅಂದ್ರೆ ಫ್ರಿಕ್ಷನ್ ಫೋರ್ಸ್ ಎಷ್ಟಿರುತ್ತಪ್ಪ ಅಂದ್ರೆ ಡಬ್ಲ್ಯೂ ಸೈನ್ ಥೀಟಾ ಪ್ಲಸ್ ಪೈ ಡಿವೈಡೆಡ್ ಬೈ ಕಾಸ್ ಥೀಟಾ. ಇದು ಎಂಡ್ ಆಫ್ ದ ಫ್ರಿಕ್ಷನ್ ಅಂತಕ್ಕಂಥ ಚಾಪ್ಟರ್ದು ಕೊನೆಯ. ಓಕೆ.